ಬರೀ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿದ್ದಾರೆ, ಮೋದಿ ಅವರು ಬರೀ ಅಭಿವೃದ್ಧಿ ಮಾಡಿದ್ದಾರೆ. ದೀಪ ಆರು ಮುಂದೆ ಸ್ವಲ್ಪ ದೊಡ್ಡದಾಗಿ ಆರ್ತದೆ, ನೋಡ್ತಿರಲ್ಲ ನೀವು. ಹಂಗೆ ಅನಂತಕುಮಾರ್ ಹೆಗಡೆ ಅವರು ರಾಜಕೀಯದಿಂದ ಕಳೆದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಆವಾಜ ಶಬ್ದಗಳನ್ನು ಮಾತನಾಡಿ ತಮ್ಮ ಅಸ್ತಿತ್ವವನ್ನು ತಾವೇ ಕಳ್ಕೊಳ್ತಕ್ಕಂಥದ್ದು ಪ್ರಾರಂಭವಾಗಿದೆ. ವಿನಾಶಕಾಲೇನ ವಿಪರೀತ ಬುದ್ಧಿ. ಯಾಕೆ ಹೀಗೆಲ್ಲ ಮಾಡ್ತಾ ಇರ್ತಾರೆ? ನಾನು ಹೇಳಿದ್ದಲ್ಲ, ದೀಪ ಆರು ಮುಂದೆ ದೊಡ್ಡದಾಗಿ ಆರ್ತದೆ ಅಂತೇಳಿ. ಅದಕ್ಕೆ ಯಾವುದು ಅಸ್ತ ಆಗಲ್ಲ, ಏನೂ ಆಗಲ್ಲ. ಹತಾಶೆಗೊಂಡಿದ್ದಾರೆ. ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಕೇಂದ್ರದವರು, 28 ಗೆಲ್ಲಬೇಕು ಅಂತೇಳಿ. ಇಲ್ಲಿ ಹತಾಶೆ ಆಗಿ ಗೆಲ್ಲುವುದಿಲ್ಲ ಅನ್ನುವಂಥದ್ದು ಒಂದು ಭ್ರಮನಿರಸದಲ್ಲಿ ಇಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ 28 ಗೆಲ್ತೀವಿ. ಮತ್ತೆ ನನಗೆ ಅನಿಸುತ್ತೆ ಪಕ್ಕದ ರಾಜ್ಯದ ಒಂದು 2-3 ತೊಗೊಂಡು ಒಂದು 30 ತನಕ ಗೆಲ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ಬದಲಾವಣೆ ಆಗುವಂಥ ಪ್ರಶ್ನೆನೂ ಉದ್ಭವ ಆಗೋದಿಲ್ಲ. ಅಲ್ಲಿ ಎಲ್ಲಿ ಕೂಡ್ಬೇಕು ಅಲ್ಲಿ ಕೂತಿದ್ದಾರೆ, ಇನ್ನೇನು ಬದಲಾವಣೆ ಆಗಬೇಕು? ಬದಲಾವಣೆ ಆಗಿ ಕೂತಿದ್ದಾರೆ, ಇನ್ನೇನು ಕೂಲಾಡ್ತಾರೆ. ಅವಧಿ ಇದೆ, ಈಗ 8 ತಿಂಗಳಾಗಿದೆ, ಇನ್ನೂ 4 ವರ್ಷ 4 ತಿಂಗಳಿದೆ. ಅಷ್ಟರೊಳಗೆ ಅದು ಮೇಕೆದಾಟು ಇರ್ಬೋದು, ಅಪರ ತುಂಗ ಇರ್ಬೋದು, ಕೃಷ್ಣ ಮೇಲ್ದಂಡೆ ಇರ್ಬೋದು, ಎಲ್ಲ ಯೋಜನೆಗಳಿಗೆ ಹಂತ ಹಂತವಾಗಿ ಮಾಡುವಂಥದ್ದು ಸಂಕಲ್ಪ ಮಾಡಿದ್ವಿ. ಅದು ಸಿದ್ಧಿ ಆಗುತ್ತೆ. ನೋಡಿ, ರಾಷ್ಟ್ರೀಯ ಪಕ್ಷದಲ್ಲಿ ಅಂಥ ವಿಚಾರಗಳು ಸಹಜವಾಗಿ ಬರ್ತಿರ್ತವೆ. ಯಾವ ಅಭ್ಯರ್ಥಿ ಸೂಕ್ತ ಆಗ್ತದೋ ಅಂಥ ಅಭ್ಯರ್ಥಿಗಳನ್ನ ನಿಲ್ಲಿಸುವಂಥದ್ದು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ತಗೋತಾರೆ. ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿ ಕೆಲಸ ಮಾಡ್ತಾರೆ. ನಾನಿಲ್ಲ, ನಾನು ರಾಷ್ಟ್ರ ರಾಜಕಾರಣಕ್ಕೆಲ್ಲ ರಾಜ್ಯದ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರ್ತೀನಿ.